ಗಂಡನಿಗೆ ಸರ್ಕಾರಿ ಕೆಲಸ, ಇಲ್ಲಿ ಹೆಂಡತಿ ಅಧಿಕಾರಿ ಆದ್ರೆ ಗಂಡ ಕಚೇರಿಗೆ ಬಂದು ಫೈಲ್ ತಗೊಂಡು ಮನೆಗೆ ಹೋಗ್ತಾರೆ. ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ದೃಶ್ಯ ಸಮೇತ ತೋರಿಸ್ತಾ ಇದ್ದೀವಿ. ಇವರು ಯಾವ ಇಲಾಖೆ, ಯಾವ ಅಧಿಕಾರಿ ಅಂತ ಕೂಡ ನಾವು ಹೇಳ್ತೀವಿ, ಕೇಳಿ. ಕೆಎಸ್ಆರ್ಟಿಸಿಯಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ವಾ? ಯಾರು ಯಾವ ಫೈಲ್ ಬೇಕಾದ್ರೂ ತಗೊಂಡು ಹೋಗಬಹುದಾ? ಕೆಲಸ ಮಾಡೋದು ಪತ್ನಿ, ಫೈಲ್ಗಳ ಜವಾಬ್ದಾರಿ ಪತಿಯದ್ದ? ಹೌದು. ಮೊದಲು ಈ ದೃಶ್ಯಗಳನ್ನ ನೋಡಿ. ಯಾವುದೇ ಅಡೆತಡೆ ಇಲ್ಲದೆ ಕೂಲ್ ಆಗಿ ಬಂದು ಕಚೇರಿಯ ಕೀ ತೆಗೆಯುತ್ತಿರುವ ಈ ವ್ಯಕ್ತಿ ಕೆಎಸ್ಆರ್ಟಿಸಿ ಪ್ರಾದೇಶಿಕ ಕಾರ್ಯಾಗಾರ ಕಚೇರಿಯ ಸಿಬ್ಬಂದಿ, ಅಧಿಕಾರಿಯಲ್ಲ. ಆದ್ರೂ ಹೀಗೆ ಯಾವುದೋ ಫೈಲ್ ಅನ್ನ ಹೇಗೆ ತೆಗೆದುಕೊಂಡು ಹೋಗ್ತಿದ್ದಾನೆ ನೋಡಿ. ಈ ವ್ಯಕ್ತಿ ಕೆಎಸ್ಆರ್ಟಿಸಿ ವರ್ಕ್ಶಾಪ್ ಅಲ್ಲಿ ಸೆಕ್ಯೂರಿಟಿ ಮತ್ತು ವಿಜಿಲೆನ್ಸ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿರುವ ದಿವ್ಯಾ ಪತಿ. ಈತ ಪತ್ನಿ ಕೆಲಸ ಮಾಡುವ ಕಚೇರಿಗೆ ಕೆಲ ದಿನಗಳ ಹಿಂದೆ, ಅಂದ್ರೆ ರಜೆ ದಿನವಾದ ಭಾನುವಾರ ಬಂದು ಕೀ ಓಪನ್ ಮಾಡಿ ಫೈಲ್ ತೆಗೆದುಕೊಂಡು ಹೋಗಿದ್ದಾನೆ. ಕೆಲಸ ಮಾಡುವ ಅಧಿಕಾರಿಗಳಿಗೇನೆ ಫೈಲ್ ಮನೆಗೆ ತೆಗೆದುಕೊಂಡು ಹೋಗುವ ಅಧಿಕಾರ ಇರಲ್ಲ. ಆದ್ರೆ ಈ ಅಧಿಕಾರಿ ದಿವ್ಯಾ ಅದ್ಹೇಗೆ ತಮ್ಮ ಪತಿಯನ್ನ ಕಳುಹಿಸಿ ಫೈಲ್ ಅನ್ನ ತರಿಸಿಕೊಂಡ್ರೋ ಗೊತ್ತಿಲ್ಲ. ಅಧಿಕಾರಿ ಪತಿ ಕೆಎಸ್ಆರ್ಟಿಸಿ ವರ್ಕ್ಶಾಪ್ ನಿಂದ ಫೈಲ್ ತೆಗೆದುಕೊಂಡು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾರನ್ನ ಕೇಳಿದ್ರೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ. ಈ ವಿಚಾರ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ, ಕಳೆದ 1.5 ತಿಂಗಳಿಂದ ತನಿಖೆ ಮಾಡ್ತಿದ್ದೀವಿ ಅಂತಾರೆ. ಆದ್ರೆ ಇನ್ನೂ ಸಹ ರಿಪೋರ್ಟ್ ಬಂದಿಲ್ವಂತೆ. ರಿಪೋರ್ಟ್ ಬರೋವರೆಗೂ ಸೆಕ್ಯೂರಿಟಿ ವಿಜಿಲೆನ್ಸ್ ಅಧಿಕಾರಿ ದಿವ್ಯಾ ಕೆಲಸಕ್ಕೆ ಹಾಜರಾಗ್ತಾ ಇರ್ತಾರಂತೆ. ರಿಪೋರ್ಟ್ ಬಂದ ಮೇಲೆ ಯಾವ ರೀತಿ ಕ್ರಮ ಎಂದು ನಿರ್ಧಾರ ಮಾಡ್ತಾರಂತೆ. ಅಧಿಕಾರಿ ದಿವ್ಯಾ ಪತಿ ಫೈಲ್ ತಗೊಂಡು ಹೋಗೋ ವಿಡಿಯೋ ಸಹ ಎಂಡಿ ಸರ್ ನೋಡಿದ್ದಾರಂತೆ. ಅದು ನನ್ನ ಗಮನಕ್ಕೆ ಬಂತು. ಆಲ್ರೆಡಿ ಇದು ಸುಮಾರು 1.5 ತಿಂಗಳು ಹಿಂದೆ ನಡೆದಿರುವಂಥ ಘಟನೆ. ನಾನು ನಮ್ಮ ಚೀಫ್ ವಿಜಿಲೆನ್ಸ್ ಆಫೀಸರ್ಗೆ ಹೇಳಿ ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆ ನಡೀತಾ ಇದೆ. ಗೊತ್ತು, ನೋಡಿದ್ದೀನಿ, ನಾನು ನೋಡಿದ್ದೀನಿ. ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅವರಿಗೆ ನೋಟಿಸ್ ಕೊಡ್ತೀವಿ, ಅವರಿಂದ ಎಕ್ಸ್ಪ್ಲನೇಷನ್ ತೆಗೆದುಕೊಂಡು ಅದು ಪ್ರೊಸೀಜರ್ ಇರುತ್ತೆ. 7 ದಿವಸ ನೋಟಿಸ್ ಕೊಡಬೇಕು, ಅವರು ಉತ್ತರ ಕೊಡೋಕೆ 7 ದಿವಸ ಇರುತ್ತೆ. ದಟ್ ವಿಲ್. ಒಟ್ನಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಕಥೆ ಹೀಗಾದ್ರೆ ಹೇಗೆ? ಯಾರು ಯಾವ ಫೈಲ್ ಬೇಕಾದ್ರೂ ತಗೊಂಡು ಹೋಗ್ಬೋದಾ? ದೃಶ್ಯಗಳೇ ಸಾಕ್ಷಿ ಹೇಳುವಾಗ ತಿಂಗಳುಗಟ್ಟಲೆ ಅದೆಂತಹ ತನಿಖೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಈ ಪ್ರಕರಣ ಇನ್ನಾದ್ರೂ ಗಂಭೀರವಾಗಿ ಪರಿಗಣಿಸ್ತಾರಾ ಅಂತ ಕಾದು ನೋಡ್ಬೇಕು. ಮಾದೇಶ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.